ಅದರಲ್ಲೂ BJP ಅಂತೂ ಯಾಕಂದರೆ 1-2% ವೇರಿಯೇಷನ್ ಆದರೆ ಆರಿಸಿ ಬರ್ತಾ ಇರ್ತಾನೆ. ಒಂದು ಹೋಟ್ನಿಂದ ಆರಿಸಿ ಬಂದರೂ ಗೆದ್ದಂಗನ. ಯಾಕಂದ್ರೆ ಲಕ್ಷ ಹೋಟಿರ್ತಾವೆ ಸಂಸದೀಯ ಒಂದು ಎಲೆಕ್ಷನ್ದಲ್ಲೇ, ಅಂದ್ರೆ ಲೋಕಸಭಾ ಎಲೆಕ್ಷನ್ದಲ್ಲೇ. ಅದೇ ರೀತಿಯಲ್ಲೇ ಉಳಿದ ಕಡೆಯೂ ಸಹಿತ ಎಲ್ಲ ಕಡೆಯೂ ನಡೀತಾ ಇದೆ. ಈ ಗೆಲುವನ್ನು ಅಥವಾ ಒಂದು ಪ್ರಜಾಪ್ರಭುತ್ವ ಕೊಲೆ ನಿಶ್ಚಿತವಾಗಿ ನಡೀತಾನೆ ಇದೆ. ಅದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಸ್ಫೋಟ ಅಂತ ಹೇಳಿದರು, ಹಾಗೆಲ್ಲ. ಇದಕ್ಕೆ ಎನ್ಕ್ವೈರಿ ಆಗ್ತದೋ ಇಲ್ಲೋ, ಸುಪ್ರೀಂ ಕೋರ್ಟ್ ಏನು ಮಾಡ್ತದೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗು ಎಲ್ಲ ಲಕ್ಷಣಗಳಿದ್ದಾವೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೂ ಇದ್ದಾರೆ, ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಇಲೆಕ್ಷನ್ ನಡೆದ ಡಾಕ್ಯುಮೆಂಟ್ಸ್ ಇವರು ಅದನ್ನು 6 ತಿಂಗಳಲ್ಲಿ ತೆಗೆದುಬಿಡ್ತಾರೆ ಅಂದರೆ ಏನಿರ್ತಾರೆ ಅರ್ಥ. ವಿಜುವಲ್ಸ್ ಆಗಿರ್ಬೋದು, CCTV ಕ್ಯಾಮ್ರಾಗಳಾಗಿರ್ಬೋದು, ಅವುಗಳೆಲ್ಲ ಕೊಡ್ಲಿಕ್ಕೆ ತಯಾರಿಲ್ಲ ಅಂದರೆ ಏನಿರ್ತಾರೆ ಅರ್ಥ. ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್? ಯಾಕಂದರೆ ಇವತ್ತು ಸಾಕಷ್ಟು ವೈಜ್ಞಾನಿಕ ಡೆವಲಪ್ ಆಗಿದೆ ನಮ್ಮಲ್ಲಿ. ಒಂದು ಸಣ್ಣ ಚಿಪ್ಪದಲ್ಲಿ ಬೇಕಾದ್ರೆ ಇಟ್ಕೊಂಡು ಹಿಡಿದಿರುವಂಥ ಶಕ್ತಿ ಅದ. ಅಂಥ ಪ್ರಸಂಗದಲ್ಲ ಇವು ಡಿಜಿಟಲೈಸ್ ಆದಂತಹ ಈ ವಿಷಯಗಳನ್ನು ನಾಶ ಯಾಕೆ ಮಾಡ್ತಾ ಇದ್ದಾರೆ? ಇದು ದೊಡ್ಡ ಪ್ರಶ್ನೆ ಇದೆ. ಇದು ಗೊತ್ತಾಗ್ಬಿಡ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಸುಮ್ಮನೆ ಏನು ಹೇಳೋದು, ಸಹಿ ಮಾಡಿಕೊಡ್ಬೇಕ್ರಿ, ಮತ್ತೇನೋ ಮಾಡ್ಬೇಕು. ಕೊಡ್ತಾರಲ್ಲ, ರಿಜಿಸ್ಟರ್ ಓಪನ್ ಮಾಡ್ತಾರೆ. ಓಪನ್ ಆಗಿ ಅವ್ರು ಕೇಳ್ತಾ ಇರೋ ಬಂದ ಎಲೆಕ್ಷನ್ ಕಮಿಷನ್ಗೆ ತಾವು ತಪ್ಪಿದ್ರೆ ಸುಳ್ಳಿದ್ರೆ ನಮ್ಮ ಸೇರಿಸಿಕೊಳ್ಳಿ ಬೆನ್ನಿದ್ದಾರಲ್ಲ. ಈಗ ಅದಕ್ಕೆ ಮತ್ತಿನ್ನೇನು ಹೇಳೋದು? ಡಾಕ್ಯುಮೆಂಟ್ ಎವಿಡೆನ್ಸ್ ಅವರು ವಿಜುವಲ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಅಂಥ ಪ್ರಸಂಗದಲ್ಲಿ ಸುಮ್ಮನೆ ಒಂದು ಏನು ಹೇಳುವಂಥದ್ದು ಮಾಡೋದ್ರಲ್ಲಿ ಏನೂ ಇಲ್ಲ ಅರ್ಥ. ಅದಕ್ಕೆ ಇವತ್ತು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೇ ಅಂತರದಲ್ಲಿ ಗೆದ್ದಿದ್ದಾರೆ ಅವರು. ಮಹದೇವಪುರದ ಈ ಒಂದು ಎಲೆಕ್ಷನ್ದಲ್ಲ ಈ BJP PC ಮೋಹನ್ ಅವರು